ಕೃಷಿಯಲ್ಲಿ ಕೈ ತುಂಬ ಫಸಲು, ಹನಿ ನೀರಲ್ಲಿ ನೂರಾರು ಮರ. ಮಂಜುನಾಥರ ಮಾದರಿ. ಪದವಿ ಮುಗಿದ ಕೂಡಲೇ ನೌಕರಿ ಹುಡುಕುವ ಯುವಕರ ಮಧ್ಯ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಬಳುಟಗಿ ಗ್ರಾಮದ ಎಂಕಾಂ ಪದವೀಧರ ಮಂಜುನಾಥ್ ಅಂದಪ್ಪ ಕುರಿ ಅವರು ಕಾಡು ಕೃಷಿ ಮೂಲಕ ಸ್ವಾವಲಂಬಿ ಬದುಕು ಕಟ್ಟಿಕೊಂಡು ಎಲ್ಲರ ಗಮನ ಸೆಳೆದಿದ್ದಾರೆ. ಮೊದಲು ನಾಡ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಮಂಜುನಾಥ್ ಅವರು ಕೃಷಿಯ ಮೇಲಿನ ಆಸಕ್ತಿಯಿಂದ 2016ರಲ್ಲಿ ಪೂರ್ಣ ಪ್ರಮಾಣದ ಕೃಷಿಗೆ ಇಳಿದರು. ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ತಂದೆ ಅಂದಪ್ಪ ಕುರಿ ಅವರ ಪ್ರೋತ್ಸಾಹ ಇವರಿಗೆ ದಾರಿದೀಪವಾಯಿತು. ಕಾಡು ಕೃಷಿಯಲ್ಲಿ ಯಶೋಗಾಥೆ. ಒಟ್ಟು 4 ಎಕರೆ ಸಾಗುವಳಿ ಭೂಮಿಯಲ್ಲಿ 2 ಎಕರೆ ಸಾಂಪ್ರದಾಯಿಕ ಕೃಷಿ ಮಾಡುತ್ತಾ ಉಳಿದ 2 ಎಕರೆಯಲ್ಲಿ ಕಾಡು ಕೃಷಿ ಮಾದರಿ ಅಳವಡಿಸಿಕೊಂಡಿದ್ದಾರೆ. ಮೆತೆಗಲ್ ಹೈವೇ ಪಕ್ಕದ ಈ ಜಮೀನಿನಲ್ಲಿ 180 ಮಾವು, 200 ನೆರಳೆ, 200 ಹೆಬ್ಬೇವು, 50 ಮಹಾಗಣಿ, 40 ಲಿಂಬೆ, 20 ತೆಂಗು, 20 ಗೋಡಂಬಿ ಗಿಡಗಳನ್ನ ಹನಿ ನೀರಾವರಿ ಮೂಲಕ ಬೆಳೆಸಿದ್ದಾರೆ. ಮಣ್ಣಿನ ಸವಕಳಿ ತಡೆಗೆ ಜಮೀನಿನ ಸುತ್ತ ರಕ್ಕಸ ಬಳ್ಳಿಯ ಜೀವಂತ ಬೇಲಿ ನಿರ್ಮಿಸಿದ್ದಾರೆ. ಸಂಪೂರ್ಣ ಸಾವಯವ ಪದ್ಧತಿ ಅನುಸರಿಸುವ ಇವರು ಜೀವಾಮೃತ, ಎರೆಹುಳು ಗೊಬ್ಬರ, ಹಸಿರೆಲೆ ಗೊಬ್ಬರ ಬಳಸುತ್ತಾರೆ. ಕಳೆ ನಿರ್ವಹಣೆಗೆ ಮಿನಿ ಟ್ರ್ಯಾಕ್ಟರ್ ಬಳಕೆ ಮಾಡುತ್ತಿದ್ದಾರೆ. ಪ್ರಸ್ತುತ ಮಾವು, ನೆರಳೆ, ಗೋಡಂಬಿ ಫಲ ನೀಡುತ್ತಿದ್ದು ಸ್ಥಳೀಯ ಮಾರುಕಟ್ಟೆಯಲ್ಲಿ ನೇರವಾಗಿ ಮಾರಾಟ ಮಾಡುವ ಮೂಲಕ ವರ್ಷಕ್ಕೆ 5-6 ಲಕ್ಷ ರು ಆದಾಯ ಗಳಿಸಿದ್ದಾರೆ. ಶ್ರೀ ಅಭಿನವ ನರ್ಸರಿ ರೈತರಿಗೆ ಕೇವಲ ಕೃಷಿಕನಾಗಿ ಉಳಿಯದೆ ಮಂಜುನಾಥ್ ಅವರು ಶ್ರೀ ಅಭಿನವ ನರ್ಸರಿ ಸ್ಥಾಪಿಸಿ ಮಾವು, ಸಪೋಟ, ತೆಂಗು, ನೆರಳೆ, ಹೆಬ್ಬೇವು, ಲಿಂಬೆ, ಗೋಡಂಬಿ, ನುಗ್ಗೆ, ದಾಳಿಂಬೆ ಸೇರಿದಂತೆ ಉತ್ತಮ ಗುಣಮಟ್ಟದ ತೋಟಗಾರಿಕಾ ಸಸಿಗಳನ್ನ ರೈತರಿಗೆ ಒದಗಿಸುತ್ತಿದ್ದಾರೆ. ಸಸಿ ವಿತರಣೆಯ ಜೊತೆಗೆ ಸಂಪೂರ್ಣ ತಾಂತ್ರಿಕ ಮಾರ್ಗದರ್ಶನ ನೀಡಿ ರೈತ ವಿಜ್ಞಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಯುವ ರೈತ ಮಂಜುನಾಥ್ ಕುರಿಯವರ ಮಾತು, ಪದವಿ ಎನ್ನುವುದು ನಮ್ಮ ಜ್ಞಾನಕ್ಕಾಗಿ, ನೌಕರಿಯೇ ಮುಖ್ಯವಲ್ಲ. ಉದ್ಯೋಗಿಯಾಗುವುದಕ್ಕಿಂತ ಉದ್ಯಮಿಯಾದರೆ 4-6 ಜನರಿಗೆ ಕೆಲಸ ನೀಡಬಹುದು. ನನ್ನ ಕೃಷಿ ಜೀವನ ನನಗೆ ತೃಪ್ತಿ ನೀಡಿದೆ. ಸಾಂಪ್ರದಾಯಿಕ ಕೃಷಿಯನ್ನ ಕಡಿಮೆ ಮಾಡಿ ತೋಟಗಾರಿಕೆ ಮತ್ತು ಅರಣ್ಯ ಕೃಷಿ ಮಾಡಿದಾಗ ರೈತರು ಸುಸ್ಥಿರ ಆದಾಯ ಪಡೆಯಬಹುದು. ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವುದಕ್ಕಿಂತ ಸ್ವಯಂ ಕೃಷಿ ಮಾಡುವುದು ಉತ್ತಮ. ಕೃಷಿಯಲ್ಲಿ ಹೊಸತನ ಮತ್ತು ಪ್ರಯೋಗಶೀಲತೆಯನ್ನ ಮೈಗೂಡಿಸಿಕೊಂಡರೆ ಯಶಸ್ಸು ಖಚಿತ ಎಂಬುದಕ್ಕೆ ಮಂಜುನಾಥ್ ಅವರ ಸಾಧನೆ ಸಾಕ್ಷಿಯಾಗಿದೆ. ಇವರ ಮಾದರಿ ತೋಟ ವೀಕ್ಷಿಸಲು ಸುತ್ತಮುತ್ತಲಿನ ಗ್ರಾಮಗಳ ರೈತರು ಹಾಗೂ ಕೃಷಿ ಆಸಕ್ತರು ನಿತ್ಯ ಭೇಟಿ ನೀಡುತ್ತಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಂಜುನಾಥ್ ಅಂದಪ್ಪ ಕುರಿ ಅವರ ಮೊಬೈಲ್ ಸಂಖ್ಯೆ 9986667151. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ BN ORPT ಹೈಬ್ರಿಡ್ ಮುಂಜೊಂದಿಗೆ ಎಂದಿನಂತೆ ವಿಶೇಷ ಸಾಧಕರ ಜೊತೆ ನಾನು ಬರ್ತಾ ಇರ್ತೇನೆ. ಇವತ್ತು ಕೃಷಿ ಜೀವನ ಅಂದರೆ ಮೂಗು ಮುರುವರೆ ಹೆಚ್ಚು, ಅಂಥದ್ರಲ್ಲೂ ಕೂಡ ಎಂಕಾಂ ಪದವಿ ಜೊತೆಗೆ ಕಾಡು ಕೃಷಿಯಲ್ಲಿ ಬದುಕು ಕಟ್ಟಿಕೊಂಡಂಥವ್ರು ಕೊಪ್ಪಳ ಜಿಲ್ಲೆಯ ನಮ್ಮ ಮೆತ್ಗಲ್ನ ಮಂಜುನಾಥ್ ಅವರು. ಮೂಲತಃ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಬಳುಟಗಿ ಗ್ರಾಮಸ್ಥರು. ಸುಮಾರು 10 ವರ್ಷಗಳಿಂದ ಈ ಕಾಡು ಕೃಷಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಅಭಿನವ ನರ್ಸರಿ ಮೂಲಕ ಅನೇಕ ರೈತರಿಗೆ ಉತ್ತಮ ಗುಣಮಟ್ಟದ ಸಸಿಗಳನ್ನು ಕೊಡುವುದರ ಜೊತೆಗೆ ಅವರ ಬದುಕನ್ನು ಕೂಡ ರೂಪಿಸ್ತಾ ಇದ್ದಾರೆ. ಬನ್ನಿ ಇವತ್ತು ಅವರ ಯಶೋಗಾಥೆಯ ಜೊತೆಗೆ ಅವರ ಕಾಡು ಕೃಷಿಯ ಬಗ್ಗೆ ಮಾಹಿತಿ ತಿಳಿಸುವ ಪ್ರಯತ್ನ ಮಾಡ್ತೇನೆ. ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂದಪ್ಪ ಕುರಿ ಅಂತಂದೇಳಿ ನಾನು ಮೆಟಲ್ ಗ್ರಾಮದಲ್ಲಿ 2 ಎಕರೆ ಕೃಷಿಯನ್ನು ಮಾಡಿದ್ದೇನೆ. ಮತ್ತು ನಾವು ಮೂಲತಃ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಬೋಟಿ ಗ್ರಾಮದ ಇಂದ ಬಂದಿದ್ದೇನೆ. ನಾನು ಮತ್ತು ಈ ವಿದ್ಯಾಭ್ಯಾಸ ನಂದು MCOM ಆಗಿದೆ. ಕೊಪ್ಪಳ ಫಸ್ಟು PUC ಗವಿಸಿದ್ದೇಶ್ವರ ಕಾಲೇಜಲ್ಲಾಗಿದೆ, ಮತ್ತು BCOM ಕೂಡ ಗವಿಸಿದ್ದೇಶ್ವರ ಕಾಲೇಜಲ್ಲಾಗಿದೆ, MCOM ಗುಳಗಣ ಕಾಲೇಜಲ್ಲಾಗಿದೆ. ಮತ್ತು ನಾನು ಈ ಕಾಲೇಜನ್ನು ಮುಗಿಸ್ಬಿಟ್ಟು ಮತ್ತು ಇದು ನಾಡ ಕಚೇರಿಯಲ್ಲಿ ಆಪ್ರೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ 18-20 ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾಯಿದ್ರು. ಹಾಗಾಗಿ ಮತ್ತು ಇದು ನನ್ನ ತಂದೆಯವರು ಕೂಡ ಪರ್ಸನರ್ಸ್ನೇ ಕೆಲಸ ಮಾಡ್ತಿರೋದ್ರಿಂದ ನಾನು ಆ ಕೆಲಸವನ್ನು ಬಿಟ್ಟು ನಾನು ನೇರವಾಗಿ ಕೃಷಿಗೆ ಅವಲಂಬನೆ ಆದೆ. ಕೃಷಿಯಿಂದ ನಾನು ಏನಾದರೂ ಮಾಡಬೇಕು, ಏನಾದರೂ ಇದೆಯಲ್ಲ ನಮ್ಮ ಕಡೆ ಕೃಷಿ ಜಮೀನಿದೆ, ಅದರಲ್ಲಿ ಏನಾದರೂ ಮಾಡಬೇಕು. 10-20 ಸಾವಿರ ರೂಪಾಯಿಗೆ ಬೇರೆ ಹೊರಗಡೆ ಹೋಗಿ ಕೆಲಸ ಮಾಡಿ ಇದಕ್ಕಿಂತ ನಮ್ಮ ಕೃಷಿನಲ್ಲೇ ಅದು ಏನಾರ ಅಲ್ಲಿ ನಾವು ಕೃಷಿಯಲ್ಲಿ ನಾವು ಸಕ್ಸಸ್ ಕಾಣಬೇಕಂತಂದೇಳಿ ಆ ಕೆಲಸನ ತೊರೆದು ಮತ್ತು ನಾವು ಇಲ್ಲಿ ಕೃಷಿಗೆ ಎಲ್ಲ 2 ಎಕರೆನಲ್ಲಿ ಜಮೀನು ಖರೀದಿ ಮಾಡ್ಕೊಂಡು ಇರ್ಕಲಗಡ ಹೋಬಳಿ
ಮೆತ್ತಗಲ್ ಗ್ರಾಮದಲ್ಲಿ 2 ಎಕರೆ ಇದೆ ರೀ. ಬೊಮ್ಸಾರ್ ಕ್ರಾಸ್ ನಿಯರ್ ಬೊಮ್ಸಾರ್ ಕ್ರಾಸ್ ಇದು ಏರಿಯಾ ಬರ್ತಾ ಇದೆ ರೀ. ಒಳ್ಳೆ ಇದಕ್ಕೆ ಕೃಷಿ ಅಂದರೆ ಇವು ಮಾವು, ತೆಂಗು, ಮತ್ತು ನೇರಳೆ, ಹಲಸು, ನಿಂಬೆ ಈ ಥರ ಎಲ್ಲ ಸಸಿಗಳನ್ನು ನಾನೆಲ್ಲ ನಾಟಿ ಮಾಡಿದ್ದೀನಿ. ಮತ್ತು ಅದರಲ್ಲಿ ಕೂಡ ನಾನು ಯಶಸ್ಸು ಸಿಕ್ಕಿದೆ ನನಗೆ. ಅದೇ ರೀತಿ ಮತ್ತು ಕೃಷಿ ಕಾರ್ಯ ಮಾಡ್ತಾ ಇದ್ದೀವಿ ಸರ್ ನಾನು ಸುಮಾರು 10 ವರ್ಷ 12 ವರ್ಷ ಆಯ್ತು ಸರ್. ನಾನು 2015-16 ನಾನು ಕೃಷಿಗೆ ಸ್ವಲ್ಪ ಬಂದಿದ್ದೀನಿ. ಅಂದರೆ ಓದ್ತಾನೆ ನಾನು ಕೃಷಿಗೆ M.Com ಹೋಗ್ತಾನೆ ಕೃಷಿಗೆ ನಾನು ಅವಲಂಬನೆ ಕೂಡ ಆಗಿದ್ದೆ. ಪ್ರೇರಣೆ ಯಾರು ಅಂತ? ತಂದೆಯವ್ರಿ, ನಮ್ಮ ಪ್ರೇರಣೆ ತಂದೆಯವ್ರೇ ರೀ. ನಮ್ಮ ತಂದೆಯವರೇ ನಮ್ಮ ಪ್ರೇರಣೆ. ಯಾಕಂದ್ರೆ ಇವತ್ತು ಓದಿದ ತಕ್ಷಣ ನಾವು ಎರಡು ಕೊಂಬುಗಳು ಸಾಕಷ್ಟು ಜನರಿಗೆ ಹೌದು. ಒಬ್ರು M.Com ಪದವಿ ಪಡೆದಂತವರು ರೂಪ ಹೀಗೆ ಸಾಧ್ಯ ಆಯ್ತು ಇದೆಲ್ಲ ಅಂತ? ಇಲ್ಲ ಸರ್, ಯಾಕಂದರೆ ನಾನು ಬೇರೆ ಬೇರೆ ಬಿಸ್ನೆಸ್ ಮಾಡ್ಕೊಂತ ಹೋಗಿದ್ದೆ. ಅಂದರೆ ನಮ್ಗೆ ಯಾಕಂದ್ರೆ ಅಕೌಂಟೆಂಟ್ ಅಂತ ಇರ್ತಾವೆಲ್ಲ ಜಾಬ್ಗಳು ಆಫರ್ ಇದ್ದು ನಾವು, ಆದರೆ ತಂದೆಯವರು ಪರಿಸರ ಸ್ನೇಹಿ ಆಗಿರೋದ್ರಿಂದ ಅವರು ಕೂಡ ಹೇಳಿದರು, ಈ ನಿರ್ವಹಣೆ ಮಾಡೋಕ್ಕೆ ತೋಟ ಎಲ್ಲ ಇದೆ, ಇನ್ನೊಂದು ಕಡೆ ಅದಕ್ಕೆ ನೀವು ಈ ಕೆಲಸ ಮಾಡ್ತೀರಿ, ಅದಕ್ಕಿಂತ ಹೆಚ್ಚಾಗಿ ನೀವು ಆದಾಯನ ಕೃಷಿನಲ್ಲೇ ನಾವು ತೆಗಿಬೋದಲ್ಲ ಅಂತಂದೇಳಿ ಒಂದು ಮಾರ್ಗದರ್ಶನ ಕೊಟ್ಟರು. ಅದೇ ಮಾರ್ಗದರ್ಶನ ನಾವು ಸಾಕ್ತಾ ಇದೀವಿ ಈಗ. ಅಷ್ಟೇ ಅಲ್ಲದೆ ರೈತ ಮಾರ್ಗದರ್ಶಕರಾಗಿ ಕೂಡ ನಡೆಸ್ತಾ ಇದ್ದೀವಿ. ನರ್ಸರಿ ನರ್ಸರಿ ಯಾವೆಲ್ಲ ಸಸಿಗಳು ಸಿಗ್ತವೆ? ಸರ್ ನರ್ಸರಿ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಮೆತ್ತಗಲ್ ಗ್ರಾಮದಲ್ಲಿ ಬೊಮ್ಸಾರ್ ಕ್ರಾಸ್ ಅಂತಂದೇಳಿ ಬರ್ತಾರೆ. ಅಲ್ಲಿ ಶ್ರೀ ಅಭಿನವ ಸಾಯಿ ನರ್ಸರಿ ಅಂತಂದೇಳಿ ನರ್ಸರಿ ಹೆಸರು ಬಂದ್ಬಿಟ್ರಿ. ನಿಮ್ಮಲ್ಲಿ ಯಾವೆಲ್ಲ ಸಸಿಗಳು ಸಿಗ್ತವೆ? ನಮ್ಮಲ್ಲಿ ಇದು ನೇರಳೆ, ಮಾವು, ತೆಂಗು, ಪೇರ್ಲ, ಹಲಸು, ರಕ್ತಚಂದನ, ಶ್ರೀಗಂಧ, ಸಾಗವಾನಿ, ಮತ್ತು ಈ ಥರ ಎಲ್ಲ ಬೇವು, ಮತ್ತು ನಾವು ಎಲ್ಲ ರೋಡ್ ಸೈಡ್ ಎಲ್ಲ ಪ್ಲಾಂಟೇಶನ್ ಯಾರಿಗಾರು ಬೇಕಾದರೂ ಕೂಡ ಇವು ನಗರಗಳಲ್ಲಿ ಪ್ಲಾಟ್ಗಳಲ್ಲಿ ಬೇವು, ಗುಲ್ಮೋರು, ಸ್ಪೆತೋಡಿಯಾ ಈ ಥರ ಎಲ್ಲ ನಾವು ಕೊಡ್ತಾ ಹೋಗ್ತಿದ್ವಿ. ಏನಿಲ್ಲ ಅಂದರೂ ಒಂದು ಚಿಕ್ಕ ಸಸಿಲಿಂದ ಹಿಡಿದು 10-12 ಫುಟ್ ಸಸಿವರೆಗೂ ನಾವು ಬೆಳೆಸಿ ಕೊಡ್ತಾ ಇದೀವಿ ಇಲ್ಲಿ. ಅವ್ರ ಟೈಮ್ ಟೇಬಲಲ್ಲೇ ನಾನು ಕೆಲಸ ಮಾಡಬೇಕು. ಹಿಂಗಾಗಿ ಒತ್ತಡ ಭಾಳ ಆಗಿ ನಾನು ಆ ಕೆಲಸ ತಂದೆ ಮಾರ್ಗದರ್ಶನದಿಂದ ನಾನು ಆ ಕೆಲಸ ಬಿಟ್ಟೆ. ಮತ್ತು ಕೃಷಿಯಲ್ಲಿ ಬಂದೆ. ಕೃಷಿಯಲ್ಲಿ ಕೂಡ ಯಶಸ್ಸು ಕಂಡೆ ನಾನು. ಸರ್ ಮೊದಲಿಗೆ ತಾವು ಪ್ರಾರಂಭ ಮಾಡ್ತೀರಿ, ಯಾವೆಲ್ಲ ಸಸಿಗಳನ್ನ ಹಾಕಿದ್ದೀರಿ ಮತ್ತು ನಿರ್ವಹಣೆ ಹೇಗೆ ಮಾಡೋದು ನಡೀತಾ ಇದೆ ಅಂತ? ಫಸ್ಟು ನಾನು ನನ್ನ ಕೈಯಾರೆ ಇವನ್ನೆಲ್ಲ ನಾಟಿ ಮಾಡಿದ್ದು ನಾನು ಮತ್ತು ಒಂದು 4-5 ಮಂದಿ ಲೇಬರ್ನ ತೊಗೊಂಡು ಸಹಾಯದಿಂದ ಅವ್ರನ್ನೆಲ್ಲ ನಾಟಿ ಮಾಡಿದ್ರಿ. ನಾಟಿ ಮಾಡಿದ್ದು ಫಸ್ಟ್ ಮಾವು, ನೇರಳೆ ಈ ಥರ ನಾಟಿ ಮಾಡ್ಕೊಂತ ಹೋದಾಗೆಲ್ಲ ನಮಗೆ ಮತ್ತು ಹೊಸ ಯಾವ ಸಸಿ ಬರ್ತಾವೆ ಮತ್ತು ಅವನು ಕೂಡ ಹಾಕಿದ್ದೀನಿ ರೀ. ವಾರ್ಷಿಕವಾಗಿ ಸಾಕಷ್ಟು ಸೀಸನ್ ವೈಸ್ ಬೆಳೆಗಳು ಬರ್ತಾ ಇದ್ದಾವೆ. ಇವತ್ತು ತಾವಾಗಿರ್ತಕ್ಕಂಥ ಕಾಡು ಕೃಷಿಯಲ್ಲಿ ಹಂತ ಹಂತವಾಗಿ ಯಾವ ಫಸಲನ್ನು ಪಡಿತಾ ಇದ್ದೀರಿ ನೀವು? ಸರ್ ಈಗ ಕಾಡು ಕೃಷಿಯಲ್ಲಿ ನಾನು ಈಗ ಮಾವು ಬರ್ತಾ ಇದೆ, ಮತ್ತು ನೇರಳೆ ಸ್ಟಾರ್ಟ್ ಇದೆ, ಮತ್ತು ನಿಂಬು ಕೂಡ ಬರ್ತಾ ಇದೆ ಈಗ. ಮತ್ತು ನಮ್ಗೆ ಈಗಾಗಲೇ ಹೆಬ್ಬೇವು ಕೂಡ ರೆಡಿ ಇದೆ ಕಟಾವಿಗೆ. ಹೆಬ್ಬೇವು ಮತ್ತು ಮಹಾಗನಿ ಕಟಾವಿಗೆ ರೆಡಿ ಇದೆ. ಇದರಿಂದ ದೀರ್ಘವಾಗಿ ಆದಾಯನ ನಾವು ತಗೊಳ್ಬೋದು. ಈಗ ಕೃಷಿ ಅಂತ ಬಂದಾಗ ಸ್ವಲ್ಪ ತರಬೇತಿ ಅಗತ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ತರಬೇತಿ ಪಡೆದಿದ್ದೀರಾ ಅಥವಾ ರೈತರ ತೋಟಗಳು ಹೇಗೆ ಅಂತ? ತರಬೇತಿ ನಮ್ಮದು ಆ್ಯಕ್ಚುಲಿ ನಾನು ಓದಿದ್ದೇ ಬೇರೆ ಸರ್. ನಾನು ಲೈನ್ ಈಗ ಪ್ರೆಸೆಂಟ್ ಇರೋದೇ ನಾ ಕೆಲಸ ಮಾಡ್ತಿರೋದೇ ಬೇರೆ ಲೈನಲ್ಲಿ. ನಾವು ಓದಿದ್ದು M.Com. ನನಗೆ ಈ ಲೈನೇ ಅಲ್ಲ. ಮತ್ತು ನಾನು ಕೃಷಿಗೆ ಅವಲಂಬನೆ ಆಗಿ ನಾನು 4-6 ರೈತರಿಗೆ ಭೇಟಿಯಾಗಿ ಹೊಲಕ್ಕೆ ಭೇಟಿಯಾಗಿ ಅಲ್ಲಿ ಏನಿದೆ ಏನಿಲ್ಲ, ನಾವು ಏನು ಮುಂದೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ನಾನು ಮಾಡಿದ್ದೀರಿ ಇದೆಲ್ಲ ಕಾರ್ಯ ಅಂತಂದರೆ. ಇದಕ್ಕೆ ಸಾಕಷ್ಟು ತಾಳ್ಮೆ ಬೇಕಾಗುತ್ತೆ, ಶ್ರದ್ಧೆ ಬೇಕಾಗುತ್ತೆ, ಹಗಲು ಏನಂದರೆ ಒಂದು ಕೃಷಿ ಭೂಮಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ತಾವು ಯಾವಾಗ ಒಂದು ಕೃಷಿ ಭೂಮಿ ಮಾಡ್ತೀರಿ, ಏನೆಲ್ಲ ಮಾಡ್ತೀರಿ? ಕೃಷಿಯಲ್ಲಿ ನಾವು ಪರಿಶ್ರಮ ಹಾಕಲೇಬೇಕಾಗುತ್ತೆ ಸರ್. ಯಾಕಂದರೆ ಮುಂದಿನ ಆದಾಯ ನೋಡ್ಬೇಕಂದ್ರೆ ನಾವು ಪರಿಶ್ರಮದಿಂದ ಕೆಲಸ ಮಾಡಿ ನಾವು ಇದು ಮಾಡ್ಬೇಕಾಗತ್ತೆ. ನಾವು ಬೆಳಗ್ಗೆ 7-8 ಗಂಟೆ ಹಿಂಗತಿ ನಾವು ಯಥಾ ರೀತಿ ಬರ್ತೀವಿ. ಮತ್ತು 6 ಗಂಟೆ ತನಕ ಹೊಲದಲ್ಲೇ ಕೆಲಸ ಮಾಡ್ತೀವಿ. ಮತ್ತು ನರ್ಸರಿನೂ ಕೂಡ ಇದು ಮಾಡ್ತೀವಿ, ಲೇಬರ್ ಇರ್ತಾರೆ. ಅದರಿಂದ ಮತ್ತು ದಿನನಿತ್ಯ ಇದೇ ಥರ ಹೋಗ್ತಾರೆ. ಸಾವಯವ ಸರ್, ಸಾವಯವ ಎಲ್ಲ ಸಾವಯವ. ಟ್ರ್ಯಾಕ್ಟರ್ ಬಳಸ್ತೀರಾ? ಟ್ರ್ಯಾಕ್ಟ್ರು ಬಳಸ್ತೀವಿ ಸರ್. ಮತ್ತು ಈಗ ಇದು ಲೇಬರ್ಲಿದ್ದನೂ ಕೈಲಿದ್ದ ಕ್ಲೀನ್ ಮಾಡಿಸ್ತಾ ಇದ್ವಿ ಸರ್. ಈಗ ನೀರಿನ ನಿರ್ವಹಣೆ ಅಂತ ಬಂದಾಗ ಎಷ್ಟು ಬೋರ್ವೆಲ್ಗಳಿದ್ದಾವೆ? ಯಾವ ಥರ ನೀರು ಸರ್? ಈಗ 2 ಬೋರ್ವೆಲ್ ಸ್ಟಾರ್ಟ್ ಇದೆ. ಫಸ್ಟು ಈಗ ಒಂದು ಮೇನ್ ಸಪ್ಲೈ ಕೊಟ್ಕೊಂಡು ಮತ್ತು ಅದಕ್ಕೆ ಡ್ರಿಪ್ ಮುಖಾಂತರ ಎಲ್ಲ ಗಿಡಕ್ಕೆ 2 ಸೆಕ್ಷನ್ ಮಾಡಿದ್ದೀನಿ ರೀ. ಇದ್ರಾಗೆ 2 ಎಕರೆದಲ್ಲಿ 2 ಒಂದು ದಿವಸ 1 ಎಕರೆ ತೊಯ್ತೈತಿ, ಇನ್ನೊಂದು ದಿವಸ ಇನ್ನೊಂದು ಎಕರೆ ತೊಯ್ತೈತಿ. ನೇರಳೆ, ಮಾವು, ನಿಂಬೆ, ಹಲಸು ಈ ಥರ ತೆಂಗು ಇವೆಲ್ಲ ಬೆಳೆಸಿದ್ದೀನಿ ರೀ. ಕೃಷಿ ಕಾರ್ಯ ಅಂದ ತಕ್ಷಣ ಅದಕ್ಕೆ ಕುಟುಂಬದ ಸಹಕಾರ ಕೂಡ ಬೇಕಾಗುತ್ತೆ. ಯಾರೆಲ್ಲ ತಮ್ಮ ಸಪೋರ್ಟ್ ನಿಂತಿದ್ದಾರೆ?
ಸಪೋರ್ಟಿಗೆ ಈ ಫ್ಯಾಮಿಲಿ ಎಲ್ಲ ನಮ್ಮ ಸಂಬಂಧಿಕರೆಲ್ಲ ಸಪೋರ್ಟಿವ್ ಆಗೇ ಇದ್ದಾರೆ. ಏನು ಹೇಳಿದ್ರು ಯಾವಾಗ ಹೇಳಿದ್ರು ಓಕೆ, ಅದಕ್ಕೆ ಸಪೋರ್ಟಿವ್ ಆಗಿ ಏನಿದ್ರು ಸಪೋರ್ಟಿವ್ ಆಗಿ ಮಾಡ್ತಾರೆ. ನಾನು ಇಲ್ಲ ಅಂದ್ರೆ ಒಂದು ದಿವಸ ಇಲ್ಲ ಅಂದ್ರೆ ಅವ್ರು ನಿರ್ವಹಣೆ ಮಾಡ್ತಾರೆ. ತಾವು ಓದ್ಕೊಂಡಿದ್ದೀವಿ ಎಂ.ಕಾಮ್ ಓದ್ಕೊಂಡಿದ್ದೀರಿ ಸರ್, ಸಾಕಷ್ಟು ಹಿಂದೆ ಕೃಷಿ ಜೀವನ. ಹೌದ್ರಿ. ಇವತ್ತು ಸಾಂಪ್ರದಾಯಿಕ ಕೃಷಿಗೂ ಮತ್ತು ಕಾಡು ಕೃಷಿಗೆ ಏನು ವ್ಯತ್ಯಾಸ ಇದೆ? ಈ ಸಾಂಪ್ರದಾಯಿಕ ಕೃಷಿಗೆ ಮತ್ತು ಕಾಡು ಕೃಷಿಗೆ ಅಂದರೆ, ಈಗ ಕಾಡು ಕೃಷಿಗೆ ನಮಗೆ ಒಳ್ಳೆ ಆದಾಯ ಬರುತ್ತೆ. ಸಾಂಪ್ರದಾಯಿಕ ಕೃಷಿ ಅಂದರೆ ಈಗ ಯಾಕಂದರೆ ಅದು ಮಳೆಗಾಲದಲ್ಲಿ ಇದು ಮಾಡಬೇಕು, ಮಳೆ ಈಗೆಲ್ಲ ಆಗ್ತವೆ, ಆದರೆ ಹೆಚ್ಚಾಗಿ ಆಗ್ತೈತೆ, ಅದರಲ್ಲಿದ್ದ ಅನಾಹುತ ಕೂಡ ಆಗ್ತವೆ ಅದಕ್ಕೆ. ಮತ್ತು ಹಾಲಿಲ್ಲ ಅಂದ್ರೂ ಕೂಡ ಅದರಲ್ಲಿ ನಷ್ಟ ಭಾಳ ಇದೆ. ಹಂಗಾಗಿ ಕಾಡು ಕೃಷಿ ನಾವು ಅವಲಂಬನೆ ಆದ್ನಂದ್ರೆ ದೀರ್ಘವಾಗಿ ನಾವು ಆದಾಯನ ಗಳಿಸ್ತಾ ಹೋಗ್ಬೋದು. ನಾವು ಬದುಗಳ ಸುತ್ತಮುತ್ತ ಏನು ನಿರ್ವಹಣೆಗೆ ಆಗಿ ಆಯ್ಕೊಂಡಿದ್ದೀರಿ? ಬದುಗಳ ನಿರ್ವಹಣೆಯಲ್ಲಿ ಅದು ನಮ್ಗೆ ಯಾವುದಂದ್ರೆ ಕತ್ತಾಳೆ ಅಂತ ಬರುತ್ತೆ ರೀ. ಅದು ಕತ್ತಾಳೆ ಅಂತ ಬಂದಾಗ ಆ ಬದುವಿಗೆ ಹಾಕಿದ್ನಿ ಅಂದರೆ ಮಣ್ಣು ಸವಕಳಿನೇ ಆಗೋದಿಲ್ಲ ರೀ ಅದು. ಯಾಕಂದ್ರೆ ಬೇರುಗಳು ಹರಡ್ಕೊಂತ ಹೋಗೋದಂಗಿಲ್ಲ, ಮತ್ತು ಅದು ಮಣ್ಣನ್ನು ತಡೆಗಟ್ಟುತ್ತೆ ರೀ. ನೀರಷ್ಟೇ ಮುಂದೆ ಸಾಗಕ್ಕೆ ಬಿಡುತ್ತೆ. ನೀರು ಕೂಡ ತನಗೆ ಬೇಕಾದಷ್ಟು ಸ್ಟೋರೇಜ್ ಮಾಡ್ಕೊಂಡು ಅಲ್ಲೇ ಹಿಂಗಿರುತ್ತೆ, ಹೆಚ್ಚಾಗಿದ್ದು ಹೊರಗೆ ಹೋಗುತ್ತೆ. ಮಣ್ಣು ಮಾತ್ರ ಸವಕಳಿ ಆಗೋದಿಲ್ಲ. ಸಸಿಯಿಂದ ಸಸಿಗೆ 10 ಫುಟ್ ಇದೆ ಸರ್. ಜಿಗ್ಜಾಗ್ ಮಾವು ಇದೆ. ಟೋಟಲಿ ಜಿಗ್ಜಾಗ್ ಇದೆ. ಒಟ್ಟು ಎಲ್ಲ ಸಸಿಗಳು ಜಿಗ್ಜಾಗಲ್ಲೇ ಇದೆ ಎಲ್ಲ ಸಸಿಗಳು. ಸರ್, ಇಲಾಖೆ ಅಧಿಕಾರಿಗಳು ಭೇಟಿ ಸಲಹೆ ನೀಡುವಂಥದ್ದು ಮಾಡಿದ್ದಾರೆ? ಬೇರೆ ಇಲಾಖೆಯವರು ಭೇಟಿ ಕೊಟ್ಟಿದ್ದಾರೆ. ಅವರು ತಮ್ಮ ಹೊಲದಲ್ಲಿ ನಾಟಿ ಮಾಡ್ಬೇಕಾದ್ರೆ ಯಾವ್ಯಾವ ರೀತಿ ಆಗ್ತವೆ, ಏನು ಆಗ್ತವೆ ಅಂತಂದೇಳಿ ಸಲಹೆಯನ್ನು ತಗೊಂಡು ಹೋಗಿದ್ದಾರೆ. ಸರ್, ಸಾಕಷ್ಟು ಜನ ರೈತರು ಕೂಡ ತಮ್ಮಲ್ಲಿ ಸಲಹೆ ಆ ಒಂದು ಸಮಯದಲ್ಲಿ ತಮ್ಮ ಒಂದು ನರ್ಸರಿ ಈ ಥರ ನಾವು ಮಾಡಬೇಕು, ಈ ಥರ ನಾವು ನಾಟಿ ಮಾಡಬೇಕು, ಈ ಥರ ನಮ್ಮದು ತೋಟ ಇದೆ, ನಮ್ಮದು ಏನು ಯಾರು ಮಾಡ್ತಾ ಇಲ್ಲ ಈಗ. ಯಾಕಂದರೆ ಈಗಿನ ಲೇಬರ್ ಸಿಚುವೇಶನ್ಗೆ ಬಂದ್ಬಿಟ್ಟು ಲೇಬರ್ ಸಿಗೋದು ಭಾಳ ಕಷ್ಟ ಆಗಿದೆ. ಹಾಗಾಗಿ ನಾವು ಕಾಡು ಕೃಷಿಯನ್ನು ಮಾಡೋಣ ಅಂತಂದೇಳಿ ಅವ್ರಿಗೊಂದು ಮನಸ್ಸಲ್ಲಿ ಬಂದಿರುತ್ತೆ. ಈ ಥರ ನೋಡಿದ್ವಿ ಅಂದರೆ ಅವರು ಹೇಳ್ತಾರೆ, ನಾವು ನೆಕ್ಸ್ಟ್ ಮುಂದಿನ ವರ್ಷ ಈ ಥರ ಕಾಡು ಕೃಷಿಯನ್ನು ನಾವು ಮಾಡ್ತೀವಿ ಅಂತಂದೇಳಿ ಅನುಭವನ ಅವ್ರವ್ರು ಹೇಳ್ಕೊತಾರೆ. ವೃತ್ತಿಯಲ್ಲಿ ನನ್ನ ಗುರುತಿಸಿ ಗೌರವಿಸಿದ್ದಾರೆ. ಇದರಿಂದ ನನಗೆ ರೈತರನ್ನು ಜಾಸ್ತಿ ಸಂಪರ್ಕ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇದರಿಂದ ನಾವು ಹೆಚ್ಚಾಗಿ ಕೆಲಸ ಮಾಡೋಕ್ಕೂ ನಾವು ಹೆಚ್ಚಾಗಿ ಅವಕಾಶ ನಮ್ಗಳಿಗೆ ಸಿಗ್ತವೆ. ಅವರು ಕೂಡ ಕೃಷಿ ಪ್ರೇಮಿಗಳು ಮತ್ತು ಪ್ರೇಮಿಗಳು. ಹೌದು. ಅವರು ಕೂಡ ತೋಟಕ್ಕೆ ಭೇಟಿ ನೀಡಿದಾಗ ಏನಂತಾರೆ? ಭೇಟಿಗೆ ನೀಡಿದರೆ ಅವ್ರಿಗೆ ಮಾರ್ಗದರ್ಶನ ಹೇಳ್ತಾ ಇರ್ತಾರೆ. ಅವರು ತಮ್ಮ ಮಾರ್ಗದರ್ಶನ ನಮ್ಗೆ ನಿರಂತರವಾಗಿ ನೀಡ್ತಾ ಇರ್ತಾರೆ. ಏನು ಆಗ್ತಾ ಇದೆ, ಏನು ಆಗ್ತಾಯಿಲ್ಲ, ಏನು ಮಾಡ್ತಾ ಇರಬೇಕು, ಅವ್ರು ತಮ್ಗೆ ಅನುಭವನ ನಮ್ಗೆ ಹೇಳ್ತಾ ಹೋಗ್ತಾರೆ. 99 ನನ್ನ ಮೊಬೈಲ್ ಸಂಖ್ಯೆ ಏನಂದ್ರೆ 9986667151. ನಮಸ್ಕಾರ ವೀಕ್ಷಕರೇ, ಕೇಳಿದ್ರಲ್ಲ ಮಂಜುನಾಥ್ ಅವರ ಒಂದು ಮನದಾಳದ ಮಾತುಗಳನ್ನು. ಇವತ್ತು ಯುವಕರು ಆಲಸ್ಯಗಳು ಆಗುವುದಕ್ಕಿಂತ ಕೃಷಿಯತ್ತ ಒಲಿದ್ರೆ ಇವತ್ತು ನಮ್ಮ ಕೃಷಿ ಸಾಗುವಳಿ ಭೂಮಿಯನ್ನು ಕೂಡ ಹೆಚ್ಚಿಸ್ಬೋದು, ಜೊತೆಗೆ ನಮ್ಮ ನಿರಂತರ ಆದಾಯದ ಜೊತೆಗೆ ಆರ್ಥಿಕ ಸಬಲರಾಗಿ ನಮ್ಮ ಬದುಕನ್ನು ಕಟ್ಕೊಳ್ಬೋದು ಅನ್ನೋದಕ್ಕೆ ಇವತ್ತು ಮಂಜುನಾಥ್ ಅವರೇ ಸಾಕ್ಷಿ. ಯಾಕಂದರೆ ಇವತ್ತು ಅನೇಕ ಯುವಕರು ಅನೇಕ ದುಶ್ಚಟಗಳಿಗೆ ಬಲಿಯಾಗಿ ಆಲಸ್ಯಗಳಾಗಿ ತಮ್ಮ ಬದುಕನ್ನೇ ದುಸ್ತರ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆಲ್ಲ ಇವತ್ತು ಉತ್ತರವಾಗಿ ಮಂಜುನಾಥ್ ಅವರು ನಿಂತಿದ್ದಾರೆ. ಇವರ ಒಂದು ಕಾಡು ಕೃಷಿಗೆ ತಾವು ಕೂಡ ಭೇಟಿ ನೀಡಿ ಇವರಲ್ಲಿರ್ತಕ್ಕಂಥ ಅಭಿನವ ನರ್ಸರಿಯಲ್ಲಿರ್ತಕ್ಕಂಥ ಸುಧಾರಿತ ತಳಿಗಳನ್ನು ಸಸಿಗಳನ್ನು ತಾವು ಕೊಂಡೊಯ್ದು ತಾವು ಕೂಡ ಕೃಷಿಯಲ್ಲಿ ಯಶಸ್ವಿ ಸಾಗರ ಅಂತ ಹೇಳ್ತಾ ಇದ್ದೀನಿ. ಅವರಿಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಅವರ ಒಂದು ಸಂಪರ್ಕ ಆಗಿ ನಂಬರನ್ನು ಕೂಡ ಕೆಳಗಡೆ ಹಾಕಿದ್ದೀವಿ. ಆದಷ್ಟು ಬೇಗನೆ ತಾವು ಕೂಡ ಈ ತೋಟಕ್ಕೆ ಭೇಟಿ ನೀಡಿ ತಮ್ಮ ಕೃಷಿ ಜೀವನವನ್ನು ಹಸನಾಗಿಸಿಕೊಳ್ಳ್ರಿ. ಇವತ್ತು ಅನೇಕ ಯುವಕರು ದಾರಿ ತಪ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕೃಷಿ ಒಂದು ಉತ್ತಮ ಮಾರ್ಗದರ್ಶನ ಮತ್ತು ಉತ್ತಮ ಆದಾಯ ಕೊಡುವಂಥ ಒಂದು ಕ್ಷೇತ್ರ ಆಗಿದೆ. ಆ ನಿಟ್ಟಿನಲ್ಲಿ ತಾವು ಕೂಡ ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಬದುಕನ್ನು ಹಸನಾಗಿಸಿಕೊಳ್ಳಿ. ನಮಸ್ಕಾರಗಳಿಂದ ಹೈಬ್ರಿಡ್ ನ್ಯೂಸ್, ಬೇನವರಪಟ್ಟಿ.